ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್ಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಹಾಲಕ್ಷ್ಮಿ ಸದಾ ನಿಮ್ಮ ಜೊತೆನೇ ಇದ್ದು ನೀವು ಅಂದ್ಕೊಂಡಿರೋದೆಲ್ಲ ಪ್ರಾಪ್ತಿ ಮಾಡಲಿ ಅಂತ ನಾನು ಕೂಡ ದೇವರ ಹತ್ರ ಪ್ರಾರ್ಥಿಸ್ತೀನಿ. ಅದೇ ರೀತಿ ನೀವು ಕೂಡ ನನ್ನ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಲಾಸ್ಟ್ ವಿಡಿಯೋಲಿ ನೋಡಿದ್ರಿ ನೀವು ನನ್ನ ಡೇ ಹೇಗೋಯ್ತು, ಹೇಗೆಲ್ಲ ಡೆಕೋರೇಷನ್ ಆಯಿತು, ಪ್ರಿಪ್ರೇಷನ್ಸ್ ಹೇಗೆ ಮಾಡಿದೆ, ಎಷ್ಟೊತ್ತಾಯಿತು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೆ. ನಾನು ಹೋಲ್ ನೈಟ್ ನಿದ್ದೆನೇ ಮಾಡಿಲ್ಲ. ಇವಾಗೂ ನೋಡ್ಬೋದು ನಿದ್ದೆ ಬರ್ತಾ ಇದೆ, ಬಟ್ ಒಂದು ದಿವಸ ಪರವಾಗಿಲ್ಲ ಅಂದ್ಕೊಂಡು ನಾನು ಶ್ರದ್ಧೆಯಿಂದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ನಾನು ಇದೇ ರೀತಿ ಮಾಡ್ತೀನಿ. ಏನೋ ಒಂಥರ ಖುಷಿ. ಪ್ರತಿ ವರ್ಷವೂ ಆ ಇಂಪ್ರೂವ್ಮೆಂಟ್ ಅನ್ನೋದು ನೋಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಪೂಜೆ ಮಾಡಿದಾಗ ಬೆಳ್ಳಿದು ಮುಖವಾಡ ಕೂಡ ಇರಲಿಲ್ಲ, ಇವಾಗೆಲ್ಲ ಬೆಳ್ಳಿ ಸಾಮಾನು ಇಟ್ಟಿದ್ದೀನಿ. ಆ ಥರ ಏನೋ ಒಂದು ಪಾಸಿಟಿವಿಟಿ, ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿದ್ರೆ ದೇವ್ರ ಪ್ರಾಪ್ತಿ ಮಾಡ್ತಾಳೆ ಅನ್ನೋದನ್ನು ನಾನು ಗಟ್ಟಿಯಾಗಿ ನಂಬಿದ್ದೀನಿ. ಆ್ಯಂಡ್ ಬನ್ನಿ, ಇವಾಗ ರೆಡಿ ಎಲ್ಲ ಆಯಿತು. ಆ್ಯಂಡ್ ದೇವ್ರನ್ನ ಕೂಡ ರೆಡಿ ಮಾಡಿ ಎಲ್ಲ ರೆಡಿಯಾಗಿಟ್ಟಿದ್ದೀನಿ. ಇನ್ನು ವ್ರತ ಶುರು ಮಾಡಬೇಕು. ನಾನು ಸ್ಯಾರಿ ಕೂಡ ಹಾಕ್ಕೊಂಡಿದ್ದೀನಿ. ಟೈಮ್ ಇಲ್ವಲ್ಲ, ಟೈಮ್ ಹೋಗುತ್ತೆ ಅಂತ ಬ್ಲೌಸ್ ಬೇರೆ ಇದು ಕಾರಲ್ಲೇ ಇದೆ. ಸೊ ಅಲ್ಲಿ ಯಾರು ಹೋಗಿ ಎತ್ಕೊಬರ್ತಾರೆ ಅಂದ್ಬಿಟ್ಟು ಇವಾಗ ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ರೂಪೇಶ್ ಪಾಪ ಕೂತ್ಕೊಂಡಿದ್ದಾರೆ. ಅವ್ರ ವ್ರತ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಕೂಡ ಹೋಗಬೇಕು. ಇವಾಗ ಫಸ್ಟು ನಾನು ಡೆಕೋರೇಷನ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಬಿಟ್ಟು ವ್ರತನ ಶುರು ಮಾಡೋಣ. ಇವತ್ತು ನಮ್ಮನೆಗೆ ಯಾರೆಲ್ಲ ಮಹಾಲಕ್ಷ್ಮಿಗಳು ಬರ್ತಾರೆ, ನನ್ನ ಒಂದು ಡೇ ಹೇಗೋಗುತ್ತೆ, ನಮ್ಮನೇಲಿ ಏನೆಲ್ಲ ಸ್ಪೆಷಲ್ ಅಡುಗೆಗಳು ಮಾಡ್ತೀವಿ. ಆ್ಯಂಡ್ ಇವತ್ತು ಏನು ಗೊತ್ತಾ, ನಮ್ಮ ಅತ್ತೆ ಕೂಡ ಹಾಲಿಡೇ ಹಾಕಿದ್ದಾರೆ. ಅವರು ಹಾಲಿಡೇ ಹಾಕೋದೇ ಅಪರೂಪ, ಬಟ್ ಇವತ್ತೇನೋ ಹಾಲಿಡೇ ಕೂಡ ಹಾಕಿದ್ದಾರೆ, ಅದೊಂಥರ ಖುಷಿ. ಆ್ಯಂಡ್ ಬನ್ನಿ ಇವಾಗ ಹೇಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲನೇವರೆಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲಾಸ್ಟ್ ವಿಡಿಯೋ ಹಾಕಿದ್ದೀನಿ ಈ ಥರ ಪ್ರಿಪ್ರೇಷನ್ ಮಾಡೋದೆಲ್ಲ. ಇನ್ನೂ ಯಾರು ಹೋಗಿ ನೋಡಿಲ್ಲ ಅದು ಕೂಡ ಹೋಗಿ ನೋಡಿ. ಆ್ಯಂಡ್ ನೀವು ನೋಡ್ಬೋದು ಹರ್ಷ ರೆಡಿ ಮಾಡ್ತಾ ಇದ್ದಾನೆ. ನನಗೆ ತುಂಬಾ ಹೆಲ್ಪ್ ಮಾಡಿದೆ ಹರ್ಷ. ಸ್ಯಾರಿ ಟೈಮ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗಿತ್ತು. ಜ್ಯುವೆಲರಿ ತಟ್ಟೆ ಎಲ್ಲ ಜೋಡಿಸಿ ನಾನು ತೆಂಗಿನಕಾಯಿ ಎಲ್ಲ ಇಡೋ ಅಷ್ಟರಲ್ಲಿ 4:15 ಆಯಿತು. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಇಡೋಣ ಅಂದ್ಬಿಟ್ಟು ನಾನು ಹೋಗಿ ಇಟ್ಟು ಇನ್ನು ರೆಡಿ ಎಲ್ಲ ಆಗಿ ಬರೋ ಅಷ್ಟರಲ್ಲಿ ನಮ್ಮತ್ತೆ ನೈವೇದ್ಯನ ರೆಡಿ ಮಾಡ್ತಾಯಿದ್ರು. ಏನೇನು ನೈವೇದ್ಯ ಮಾಡಿದ್ದಾರೆ ನೋಡೋಣ ಬನ್ನಿ. ನಮ್ಮತ್ತೆ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಕೇಸರಿ ಬಾತ್ ಮಾಡ್ತಾಯಿದ್ದಾರೆ, ಪರಮಾನ ಮಾಡ್ತಾಯಿದ್ದಾರೆ, ಹೆಸರು ಬೇಳೆ ಇದೆ, ಹಾಗೆ ಏನು ಕಾಳತ್ತೆ ಇದು, ಕಳ್ಳೆಕಾಳು ಉಸ್ಲಿ ಮಾಡ್ತಾಯಿದ್ದಾರೆ. ಇದು ಚಿಕ್ಕದಕ್ಕೆ ಹಾಕಿ, ಕಳ್ಳೆ ಉಸ್ಲಿ ದೊಡ್ಡದಕ್ಕೆ ಹಾಕ್ಬಿಡಿ. ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿದ್ದಾಯಿತು. ಕರೆಕ್ಟಾಗಿ ನಾನು 5:15 ಹಂಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಲೇಟ್ ಆಗೋಯ್ತು. 6:00ಗೆ ಪೂಜೆನ ಶುರು ಮಾಡಿದೆ. ಶುರು ಮಾಡೋಕ್ಕೂ ಮುಂಚೆ ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಮನೆ ಮಹಾಲಕ್ಷ್ಮಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ರು. ಬಂದವರು ಎಲ್ಲರೂ ಅದೇ ಹೇಳ್ತಾ ಇದ್ರು. ಹಾಗೆಯೇ ಯೂಟ್ಯೂಬರ್ ಸುಪ್ರಿಯಾ ಕೂಡ ಹೇಳಿದರು ಅವರ ಒಂದು ವ್ಲಾಗಲ್ಲಿ, ನಾವು ಹೇಗೆ ಇರ್ತೀವೋ, ನಮ್ಮ ಒಂದು ಲಕ್ಷಣ ಹೇಗಿರುತ್ತೋ ನಮ್ಮನೆ ಮಹಾಲಕ್ಷ್ಮಿಗೂ ಕೂಡ ಅದೇ ಲಕ್ಷಣ ಇರುತ್ತೆ, ಕಾಣುತ್ತೆ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ರೆಪ್ಲಿಕಾ ಅಂತ ಹೇಳ್ತಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ನಮ್ಮನೆ ಮಹಾಲಕ್ಷ್ಮಿ. ಎಲ್ಲರ ಮನೆ ಮಹಾಲಕ್ಷ್ಮಿ ಕೂಡ ತುಂಬಾ ಚೆನ್ನಾಗಿರ್ತಾರೆ. ಎಲ್ಲರ ಮನೆಯಲ್ಲೂ ನೀವು ಹೋಗಿ ನೋಡಿ, ಆ ಡಿಫ್ರೆನ್ಸ್ ಕಾಣಿಸುತ್ತೆ. ಆ ಮನೆ ಕಳೆ
ಆ ಮುಖದಲ್ಲಿ ಎದ್ದು ಕಾಣುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ನಮ್ಮ ಮಮ್ಮಿಗೆ ನಾನು ಕೇಳಿದೆ ಜ್ಯುವೆಲರಿ ಹಾಕ್ಬಿಟ್ಟು ಪೂಜೆ ಮಾಡೋದ ಏನು ಅಂತ. ನಮ್ಮಮ್ಮ ಅಂದರು ಯಾವಾಗಲೂ ಯಾವ್ದು ಹಾಕ್ತೀಯೋ ದೇವರಿಗೆ ಅದು ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟೆ ಪೂಜೆ ಮಾಡು, ಪರವಾಗಿಲ್ಲ. ತಿರ್ಗಾ ದೇವ್ರದ್ದು ತೆಗಿತೀವಲ್ಲ ಈವ್ನಿಂಗು, ಅವಾಗ ಒಂದ್ಸಲಿ ಹಾಕ್ಬಿಟ್ಟು ದೇವ್ರಿಗೆ ನಂತರ ಹಾಕು ಅಂತಂದರು. ಸರಿ ಓಕೆ, ಯಾಕಂದರೆ ನಾನು ಇದೊಂದು ಚೋಕರ್ ಹಾಕಿದ್ರೆ ಅದಕ್ಕೆ ಮ್ಯಾಚ್ ಆಗ್ತಾ ಇರಲಿಲ್ಲ ಸ್ಯಾರಿ ಬಾರ್ಡರ್ಗೆ ಮತ್ತು ಲಾಂಗ್ ಅದಕ್ಕೆ. ಹಾಗಾಗಿ ಕೆಳಗಡೆನೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಇಟ್ಟಿದ್ದೆ. ಹಾಗೆಯೇ ನಿನ್ನೆ ಮುಂಚೆನೇ ನಾನು ಅಂದರೆ ನಿನ್ನೆ ಈವ್ನಿಂಗೇ ನನ್ನ ಫ್ರೆಂಡ್ಸ್ ಮಕ್ಕಳನ್ನ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಇರ್ತಾರಲ್ಲ ಅವ್ರನ್ನ ಕಳ್ಸೋಕ್ಕೆ ಕೇಳ್ಕೊಂಡಿದ್ದೆ. ಸೊ ಅವರು ಕೂಡ ಪಾಪ ಕಳಿಸಿದ್ರು. ಬಂದಿದ ತಕ್ಷಣ ಅವ್ರಿಗೆಲ್ಲ ತಿಂಡಿ ಮಾಡಿಬಿಟ್ಟು ನಂತರ ನಾನು ಪೂಜೆ ಮಾಡೋಕ್ಕೆ ಕೂತ್ಕೊಂಡೆ. ಇಷ್ಟು ದಿವಸ ನಾನು ಬುಕ್ಕಲ್ಲೇ ವ್ರತ ಅನ್ನೋದನ್ನ ಓದ್ತಾ ಇದ್ದೆ. ಇವಾಗ ನನಗೆ ಯೂಟ್ಯೂಬಲ್ಲಿ ಒಂದು ವ್ರತನ ಅಂದರೆ ಕಂಪ್ಲೀಟ್ ಪ್ರೊಸೀಜರು ಪುರೋಹಿತರು ಯಾವಾಗ ನಮ್ಮ ಜೊತೆ ಇದ್ದು ಹೇಳೋ ಥರನೇ ಅದರಲ್ಲಿ ಹೇಳಿದರೆ. ಸೊ ಹಾಗಾಗಿ ನಮ್ಮ ಪುರೋಹಿತರು ಅದನ್ನು ಕಳಿಸ್ಕೊಟ್ಟಿದ್ರು. ನಮ್ಮ ಪುರೋಹಿತರು ಜೊತೆಯಲ್ಲೇ ಇದ್ದಂಗೆ ಅವ್ರು ಕೂತ್ಕೊಂಡು ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು. ನಾನು ಪೂಜೆ ಮಾಡೋ ಥರ ಮಾಡಿದೆ. ತುಂಬ ಚೆನ್ನಾಗಿ ಪೂಜೆ ಆಯಿತು. ನಾನು ಕೂತ್ಕೊಂಡ್ರೆ ಪೂಜೆ ಮಾಡೋಕ್ಕೆ 2 ಅವರ್ ಆಗುತ್ತೆ. ಸೊ ಎಲ್ಲರೂ ಅದೇ ಹೇಳ್ತಾರೆ, ಅಮ್ಮ ತಾಯಿ ನಿನ್ನ ಪೂಜೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ, ಬೇಗ ಬೇಗ ನಮಗೆ ಕಳಿಸ್ಬಿಡು ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಅಭಿಷೇಕ ಎಲ್ಲ ಮಾಡಿ ವ್ರತ ಎಲ್ಲ ಕಂಪ್ಲೀಟ್ ಮಾಡಿದೆ. ಒಂಥರ ನೆಮ್ಮದಿ ಅನಿಸ್ತು. ಮತ್ತು ವ್ರತದ ಕತೆ ಕೂಡ ನಾನು ಓದ್ತೀನಿ. ಆ ಓದೋದು ಕೂಡ ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಸಂಪೂರ್ಣತಾಂ ಯಾತು ಯಮುನಾಯೈತೆ ನಮೋಸ್ತುತೆ ಶ್ರೀ ಯಮುನಾದೇವ್ಯೈ ನಮಃ ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಪುನಃ ಪೂಜಾಂಚ ಕರಿಷ್ಯೆ. ಮತ್ತೆ ಹೂ ಬಾಕ್ಸ್ನಿಂದ ಪೂಜೆ ಮಾಡುವುದು. ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ವಾದ್ಯಂ ಶ್ರಾವಯಾಮಿ. ವ್ರತದ್ದು ಕತೆ ಓದಿರೋದೆಲ್ಲ ಕ್ಲಿಪ್ಪಿಂಗ್ ತೆಗ್ದಿದ್ದಾನೆ ಅಂದ್ಕೊಂಡೆ. ತರುಣೋನು ಮಿಸ್ ಮಾಡಿಬಿಟ್ಟಿದ್ದಾನೆ. ಪರವಾಗಿಲ್ಲ, ಇರಲಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಪೂಜೆ ಎಲ್ಲ ಮುಗೀತು. ಮಹಾಲಕ್ಷ್ಮಿಯವ್ರು ಬಂದಿದ್ರಲ್ಲ, ಇನ್ನೂ ಒಂದು 3 ಜನ ಬರಬೇಕಾಗಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಓಕೆ, ಇವ್ರಿಗೆ ಮಾಡಿಬಿಡೋಣ ಅಂದ್ಬಿಟ್ಟು ಮೊದಲನೇದಾಗಿ ಕನ್ಯೆಯರು ಅಂದರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ, ಸೊ ಅವ್ರಿಗೆ ನಾನು ಕಾಲಿಗೆ ಕೈಗೆ ಎಲ್ಲ ಅರ್ಶಿನ ಹಚ್ಚಿ ಅವರೇ ನನ್ನ ಮಹಾಲಕ್ಷ್ಮಿ, ನಮ್ಮ ಮನೆಗೆ ಬಂದಿರೋವಂಥ ಮಹಾಲಕ್ಷ್ಮಿಯರು ಅಂತ ಅಂದ್ಕೊಂಡು ಅವ್ರಿಗೆ ಸೇವೆ ಮಾಡಿ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟ ಮೇಲೆ ನಾನು ದೊಡ್ಡವ್ರಿಗೆ ಅರ್ಶಿನ ಕುಂಕುಮನ ಕೊಡ್ಬೋದು. ನೀವು ಇವಾಗ ನೋಡ್ಬೋದು, ಆಲ್ರೆಡಿ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಇವರು ಅಂಬಿಕಾ ಅಕ್ಕ ಇದ್ದಾರಲ್ವ, ಸೊ ಅವರ ಮಗಳು. ಸೊ ಯಾದ್ವಿ ಅಂತ ಇವಳ ಹೆಸರು. ತುಂಬಾ ಕ್ಯೂಟ್ ಆ್ಯಂಡ್ ತುಂಬಾ ಚೂಟಿ ಹುಡುಗಿ. ಸೊ ನನಗೊಂದು ಹೆಣ್ಮಗು ಈ ಥರದ್ದು ಬೇಕು ಅಂತ ಹೇಳ್ತಿರ್ತೀನಿ ಯಾವಾಗಲೂ ರೂಪೇಶ್ಗೆ. ಇವಾಗ ಕಾಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೆ ಒಂದು ಸೇವೆ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ನೋಡಿ. ಜೊತೆಗೆ ಪೊಂಡು ಇದ್ದಾಳೆ ನೋಡಿ, ಅವಳು ನನ್ನ ಸೋದ್ರ ಮಾವ, ನನ್ನ ದೊಡ್ಡ ಸೋದ್ರ ಮಾವನ ಮಗಳು. ಇನ್ನೂ ನೆನಪಿದೆ, ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಾನು ಎತ್ಕೊಂಡು ಆಟ ಆಡಿಸ್ತಿದ್ದೆ. ಇವಾಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಕ್ಕಳಾಗ್ಬಿಟ್ಟಿದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ. ಮಕ್ಕಳು ಹೆಂಗೆ ಬೆಳೀತಾರೋ ಗೊತ್ತೇ ಆಗೋದಿಲ್ಲ. ಇಫ್ತಾರ್ತೀನಿ ರೀ ಒಂದು ನಿಮಿಷ. ಹತ್ರ ಹೋಗ್ಬಾರ್ದು. ಇಲ್ಲಿಂದ ದೂರ ಇಲ್ಲ, ಇಲ್ಲಿಂದ ಕೊಡ್ತೀನಿ. ಅಲ್ಲಿ ಚಿಕ್ಕವನಲ್ಲ, ಕೂರ್ಚೋಬೇಕು, ಕೂರ್ಚೋಂಡ್ರೆ ಕೊಡೋದು.
ಪ್ರತಿ ವರ್ಷದ ಥರನೇ ಈ ವರ್ಷನೂ ಕೂಡ ಚಿಕ್ಕ ಮಕ್ಳಿಗಾಗಿ ಗಿಫ್ಟ್ನ ತರಿಸಿದ್ದೆ. ಲಾಸ್ಟ್ ಇಯರ್ ಎಲ್ಲ ಪೇಂಟಿಂಗ್ ಕಾಂಬೋನ ಕೊಟ್ಟಿದ್ದೆ. ಈ ಸಲ ಸ್ಟೇಷನರಿ ಕಾಂಬೋನ ತರಿಸಿದ್ದೀನಿ. ಹುಡುಗಿರಿಗೆಲ್ಲ ಪಿಂಕ್ ಕಲರ್, ಹುಡುಗರಿಗೆಲ್ಲ ಬ್ಲೂ ಕಲರ್ ಅಂತ ತರಿಸಿದ್ದೀನಿ. ಸೊ ಗರ್ಲ್ಸ್ಗೆ ಬಾಬಿ ಥೀಮ್ ಆ್ಯಂಡ್ ಬಾಯ್ಸ್ಗೆ ಏರೋಸ್ಪೇಸ್ ಥೀಮ್ ಕಾಂಬೋ ಸೆಟ್ನ ತರಿಸಿದ್ದೆ. ತುಂಬಾ ಖುಷಿ ಪಟ್ಟರು. ದೊಡ್ಡೋರ್ನ ಖುಷಿ ಪಡಿಸೋದಲ್ದೇ ಮನೆಗೆ ಬಂದಿರೋಂಥ ಚಿಕ್ಕ ಮಕ್ಕಳು ಕೂಡ ಖುಷಿಯಾಗಿ ಹೋದರೆ ಲಕ್ಷ್ಮಿ ನಮಗೆ ಬೇಗ ಹೊಲಿತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಸೊ ಇಲ್ಲಿ ನಾವು ನೋಡ್ಬೋದು ಅರ್ಶಿನ ಕುಂಕುಮದ ಜೊತೆಗೆ ಮಕ್ಕಳಿಗೆ ಆ ಸ್ಟೇಷನರಿ ಒಂದೊಂದು ಕಿಟ್ನ ಕೊಟ್ಟೆ. ತುಂಬಾನೇ ಖುಷಿ ಪಟ್ರು. ನನಗೆ ತುಂಬಾನೇ ಖುಷಿ ಈ ತರ ಎಲ್ಲ ಕೊಡೋದಕ್ಕೆ. ನಿಂಗೆ ಯಾವ ಕಲರ್ ಬೇಕು? ಯಾವ ಕಲರ್? ನನಗೆ ಇಲ್ಲ ಅಂತ ಓಕೆನಾ? ಇವಾಗ ನಿಂತ್ಕೊಳ್ರಿ, ನಾನು ಆಶೀರ್ವಾದ ತಗೋತೀನಿ. ಅಕ್ಷತೆ ಕಾಳು ಆ ಕೈಯಲ್ಲಿ ಇಟ್ಕೊಂಡು ಆಯ್ತು ಎದು ಇದಿರಲ್ಲ. ಥ್ಯಾಂಕ್ ಯು. ನೋಡಿದ್ರಲ್ಲ ಹಿಂಗೆಲ್ಲ ಪೂಜೆ ಮಾಡಿದೀವಿ. ನಮ್ಮ ಮನೆ ಮಹಾಲಕ್ಷ್ಮಿಗೆ ಹೇಗ್ ಕಾಣ್ತದಾಳೆ, ಎಲ್ರೂ ದೃಷ್ಟಿ ತೆಗೆದ್ಬಿಡಿ. ನಮ್ಮ ಮನೆ ಲಕ್ಷ್ಮಿಗೆ ಸ್ಯಾರಿ ಈ ತರ ಉಡ್ಸಿದೀನಿ. ಯದುವಿ ಚಾಮಿ, ನನಗೆ ಈ ವರ್ಷ ಅಂತೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಚಿಕ್ಕ ಮಕ್ಕಳಲ್ಲಿ ಇದೇ ರೀತಿ ಮಾಡ್ತಿದ್ವಿ. ಏನಂದರೆ ಯದುವೀರ್ ಲಾಸ್ಟ್ ಇಯರ್ ಸೈಲೆಂಟ್ ಆಗಿರ್ತಿದ್ದ. ಈ ವರ್ಷ ಸ್ವಲ್ಪ ತರಲೆ ಆಗ್ಬಿಟ್ಟಿದ್ದಾನಲ್ಲ. ನಾನು ನೋಡೋವಾಗ ಏನೂ ಕಿತ್ಕೊಂಡು ತಿನ್ನಲ್ಲ. ನಾನು ನೋಡಿಲ್ಲ ಅಂದರೆ ಹೋಗಿ ದ್ರಾಕ್ಷಿ ಎತ್ಕೊಂಡು ತಿನ್ನೋದು, ಚಕ್ಲಿನ ಎತ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಿದ್ದ. ನಾವು ಚಿಕ್ಕ ವಯಸ್ಸಲ್ಲಿ ಇದೇ ರೀತಿ ಮಾಡಿ ನಮ್ಮ ಅಮ್ಮ ಹತ್ರ ಬೈಸ್ಕೊಂಡಿದ್ದೀವಿ ಕೂಡ. ನಿಮಗೆ ಯಾವುದಾದ್ರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಜ್ಯುವೆಲರಿ ತಂದಿದ್ನಲ್ಲ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟಿದ್ದೆ. ಹೇಗೆ ಅನ್ನಿಸ್ತು ನಿಮಗೆ? ನಮ್ಮ ಮನೇಲಿ ಮಾಡಿರೋಂಥ ಪೂಜೆ ಲಕ್ಷಣವಾಗಿತ್ತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಯ್ ಮಾಮ. ಹಾಯ್ ಪಂಡು. ಹಾಯ್ ಅತ್ತ. ಎಲ್ಲ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ದೇವ್ರ ಮನೇಲಿ ನೋಡಿ ಸಿಂಪಲ್ ಆಗಿ ಈ ತರ ಪೂಜೆ ಮಾಡಿದ್ವಿ. ಮನೆ ಮುಂದೆ ಮುಂದೆ ಬೀಳ್ತೆ ದೀಪ ಇದೆ. ಯದುವಿ ಜಸ್ಟ್ ಈ ತರ ಸಾರಿ ಹಾಕೊಂಡಿದ್ದೆ. ಸಿಕ್ಕಾಪಟ್ಟೆ ಶಕೆ, ಎಷ್ಟು ಶಕೆ. ಇನ್ನು ನಮ್ಮ ಅತ್ತೆ ಬೈತಾ ಇದ್ರು, ಬಾಮ್ಮ ಬೇಗ ಟಿಫನ್ ಮಾಡ್ಕೋಬಾ ಅಂತ. ನೋಡಿ ಇಷ್ಟು ವೆರೈಟಿ ಮಾಡಿದ್ರು. ಇದ್ರ ಜೊತೆಗೆ ಅನ್ನ ಸಾಂಬಾರು ಕೂಡ ಮಾಡಿದ್ರು, ಪುಳಿಯೋಗರೆ ಮಾಡಿದ್ರು, ಚಿತ್ರಾನ್ನ ಮಾಡಿದ್ರು, ಪಲಾವ್ ಮಾಡಿದ್ರು, ಮೊಸರು ಬಜ್ಜಿ, ಮೊಸರನ್ನ, ಬಾಳೆಕಾಯಿ ಫ್ರೈ, ಮತ್ತೆ ಹೆಸರು ಕಾಳು ಪಲ್ಯ, ಹೆಸರು ಬೇಳೆ, ಇದು ಹೆಸರು ಕಾಳು ಅನ್ಸುತ್ತೆ, ಹೆಸರು ಕಾಳು ಪಲ್ಯ, ಜೊತೆಗೆ ಕೇಸರಿ ಬಾತು, ಇನ್ನ ಒಂದಷ್ಟು ಐಟಮ್ಸ್ ಮಾಡಿದ್ರು ನಮ್ಮತ್ತೆ. ಸೊ ಎಲ್ಲ ತಟ್ಟೆಗೆ ಹಾಕೊಟ್ಟಿದ್ರು. ಅಮ್ಮಮ್ಮನೂ ನನ್ನ ಜೊತೆ ತಿಂತಾ ಇದ್ರು. ನಮ್ಮತ್ತೆ ಇನ್ನೂ ತಿಂದಿಲ್ಲ, ನೀನು ತಿಂದ್ಮೇಲೆ ತಿಂತೀನಿ ಅಂತ ಹೇಳ್ತಿದ್ರು. ತಿನ್ ಬನ್ನಿ ಅತ್ತೆ ಅಂತ ಕರಿತಾ ಇದ್ದೆ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಸ್ಯಾರಿಯಲ್ಲಿ ಆಗ್ತಾ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಶೆಕೆ ಆಗ್ತಿತ್ತು. ಫ್ಯಾನ್ ಹಾಕಕ್ಕಂತೂ ಆಗಲ್ಲ, ದೀಪ ಎಲ್ಲ ಅಣಿಸಿರ್ತೀವಲ್ಲ. ಹಾಗಾಗಿ ಇವಾಗ ಹಂಗೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಯಾವ್ದು ಬೇಕೋ ಎತ್ಕೋ. ಇನ್ನ ಚೆನ್ನಾಗಿರೋದು ಮುಂದಿನ ವಾರ ತರಿಸ್ತಾನಂತೆ. ಯಾವ್ದೈತೆ ಯಾವ್ದಿಲ್ಲ ನೋಡ್ತೀನಿ. ಊಟ ಎಲ್ಲ ಆದಮೇಲೆ ಇನ್ನು ಮಧ್ಯಾಹ್ನ ಆಯ್ತಲ್ವಾ, ಸರಿ ಓಕೆ ರಿಟರ್ನ್ ಗಿಫ್ಟ್ಗೆ ಎಲ್ಲ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗೆದು ಹಾಕ್ತಾ ಇದ್ದೀವಿ. ಸೊ ಈ ಥರ ಬಾಸ್ಕೆಟ್ಸ್ನ ನಾನು ಫ್ಲಿಪ್ಕಾರ್ಟ್ ಅಮೆಝಾನಿಂದ ತರಿಸಿದ್ದೆ. ಜೊತೆಗೆ ಒಂದು ತೆಂಗಿನಕಾಯಿ, ಅರ್ಶಿನ ಕುಂಕುಮ, ಅರ್ಶಿನದ ಕೊಂಬು, ಹಾಗೆ ಒಂದು ಮೆಹಂದಿ, ಒಂದು ಸೀರೆ. ಸೊ ಇಷ್ಟು, ಅದ್ರ ಜೊತೆಗೆ ಹಣ್ಣು ಮತ್ತು ಮನೇಲಿ ಮಾಡಿರೋವಂಥ ರವೆ ಉಂಡೆ ಸ್ವೀಟ್.
ಸೊ ಇಷ್ಟನ್ನ ಹಾಕಿಡೋಣ ಅಂದ್ಬಿಟ್ಟು ನೋಡಿ ನಮ್ಮ ಮನೇಲಿ ಮಕ್ಕಳು ಸೈನ್ಯ ಜಾಸ್ತಿ ಅಲ್ವಾ, ಸೊ ಅವರೇ ಎಲ್ಲ ನಾನು ಮಾಡೋಣ ಅನ್ನೋಷ್ಟರಲ್ಲಿ ಎಲ್ಲ ಅವರೇ ಮಾಡಿಬಿಟ್ಟಿರ್ತಾರೆ. ಸೊ ಎಲ್ಲ ರೆಡಿ ಮಾಡ್ತಾ ಇದ್ರು ಇವಾಗ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಶಾಪ್ನ ಇವತ್ತು ಕ್ಲೋಸ್ ಮಾಡಿಸಿ, ಅಂದರೆ 1-2 ಅವರ್ಸ್ ಕ್ಲೋಸ್ ಮಾಡಿಸಿ ಹುಡುಗರನ್ನ ಕರೆಸಿದ್ದೆ ಮನೆಗೆ ಬಂದು ಊಟ ಮಾಡ್ಕೊಂಡು 1-2 ಅವರ್ಸ್ ರೆಸ್ಟ್ ಮಾಡ್ಬಿಟ್ಟು ಹೋಗಿ ಬನ್ನಿ ಅಂತ. ಜೊತೆಗೆ ಅವ್ರ ಪೇರೆಂಟ್ಸ್ನ ಕೂಡ ಕರೆದಿದ್ದೆ, ಸೊ ಅವರು ಕೂಡ ಬಂದಿದ್ರು. ಅದ್ರ ವ್ಲಾಗ್ಸ್ನು ಕೂಡ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಈ ಥರ ನಾನು 30 ಸ್ಯಾರೀಸ್ನ ತರಿಸಿದ್ದೆ. 30 ಸ್ಯಾರೀಸ್ನಲ್ಲಿ ಅಮ್ಮಮ್ಮ, ನಮ್ಮತ್ತೆ, ನಾನು, ಭಾಗ್ಯಪಿನಿನೂ ಎತ್ಕೊಂಡ್ವಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಬಂದವ್ರಿಗೆ ರಿಟರ್ನ್ ಗಿಫ್ಟ್ ಆಗಿ ಕೊಟ್ಬಿಟ್ಟೆ. ಲಾಸ್ಟಲ್ಲಿ ಒಂದು 5 ಶಾರ್ಟೇಜ್ ಆಯಿತು. ಅವ್ರಿಗೆ ತೆಂಗಿನಕಾಯಿ, ಎಲೆ ಅಡಿಕೆ, ಹಣ್ಣು ಇದನ್ನೇ ಕೊಟ್ಟೆ. ನೆಕ್ಸ್ಟ್ ಟೈಮ್ ನೋಡಿಕೊಂಡು ಸ್ವಲ್ಪ ಜಾಸ್ತಿ ತರಿಸೋಣ ಅಂತ ಅನ್ಕೋತಾ ಇದ್ದೆ. ರಿಟರ್ನ್ ಗಿಫ್ಟ್ ಏನು ಕೊಡೋದು ಅಂತ ಚಿಂತೆ ಆಗಿಬಿಟ್ಟಿತ್ತು. ಆ್ಯಂಡ್ ಫೈನಲಿ ಇದನ್ನು ಡಿಸೈಡ್ ಮಾಡಿದೆ. ಬ್ಯಾಂಬೂ ಕೊಡೋದ್ರಲ್ಲಿ ತುಂಬಾ ಒಳ್ಳೇದಂತೆ. ಅದು ಒಣಗಿರೋ ಬ್ಯಾಂಬೂ ಆದರೂ ಪರವಾಗಿಲ್ಲ ಅಥವಾ ಹಸಿರು ಬ್ಯಾಂಬೂ ಆದರೂ ಪರವಾಗಿಲ್ಲ. ಬ್ಯಾಂಬೂಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುನ ಕೊಟ್ಟರು ಕೂಡ ಅವ್ರ ಮನೆಯಲ್ಲೂ ಪ್ರಾಸ್ಪರಿಟಿ ಅನ್ನೋದು ಬರುತ್ತೆ, ನಮ್ಮ ಮನೆಯಲ್ಲೂ ಪ್ರಾಸ್ಪರಿಟಿ ಅನ್ನೋದು ಬರುತ್ತೆ. ಹಾಗಾಗಿ ಈ ಬ್ಯಾಸ್ಕೆಟ್ಸ್ನ ಸೆಲೆಕ್ಟ್ ಮಾಡಿದೆ. ಇದನ್ನು ಅವರು ನೆಕ್ಸ್ಟ್ ಈರುಳ್ಳಿ ಹಾಕೊಳಕ ಅಥವಾ ಬೆಳ್ಳುಳ್ಳಿ ಅಥವಾ ಕಿಚನ್ ಐಟಮ್ಗೆ ಏನಾದರೂ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಕೊಟ್ಟೆ. ಆಯ್ತು ಕಣೋ, ಇವತ್ತು ನಮ್ಮ ಶಾಪ್ ಹುಡುಗರು ಬಂದಿದ್ರು. ಆ್ಯಂಡ್ ಕಾರ್ತಿಕ್ ಇದಾರಲ್ಲ, ಸೊ ಅವ್ರ ಸಿಸ್ಟರ್ ಸೆಲ್ವಿ ಅಂತ. ಹಾಯ್ ಹಾಯ್. ಆಮೇಲೆ ಅವ್ರ ಮಮ್ಮಿ ಎಷ್ಟು ಹೆಂಗಾಗಿದ್ದಾರೆ ನೋಡಿ. ಮೈಕ್ ಈ ಥರ ಹಾಯ್ ಇವಾಗ ಇಷ್ಟೊತ್ತು ನಗಾಡ್ಕೊಂಡಿದ್ರು. ಕಾರ್ತಿಕ್ ಅವರ ಸಿಸ್ಟರು ಮತ್ತು ಅವ್ರ ಮದರ್ ಬಂದಿದ್ರು. ಊಟ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಪಾಪ. ಒಂದು ಮಾತು ಕರೆದಿದ್ದು ಗಾಂಧಿನಗರ್ ಕಡೆಯಿಂದ ಬಂದಿದ್ದಾರೆ ಇಷ್ಟು ದೂರ. ಬಸವನಗುಡಿ. ನೀವೆಲ್ಲ ಅನ್ಕೋಬಹುದು ಏನಪ್ಪ ಓಲೆ ಎಲ್ಲ ತೆಗ್ದಾಕ್ಬಿಟ್ಟಿದ್ದಾಳೆ ಅಂತ. ಇವಾಗ ಸಂಜೆಗೆ ರೆಡಿ ಆಗೋಣ, ಚೆನ್ನಾಗಿ ನಾನು ಫುಲ್ ಒಂದು ಬ್ರೈಟ್ ತರ ರೆಡಿ ಆಗಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ರೆಡಿ ಆಗೋಣ ಅಂದ್ಬಿಟ್ಟು ಆ ಜ್ಯುವೆಲರಿ ತೆಗೆದು ಬೇರೆ ಜ್ಯುವೆಲರಿ ಹಾಕೊಳ್ಳೋಣ ಅನ್ನೋಷ್ಟರಲ್ಲಿ ಕಾರ್ತಿಕ್ ಅವರೆಲ್ಲ ಬಂದ್ರು. ಹಾಗಾಗಿ ಹಂಗೆ ಬಂದು ಅವ್ರನ್ನ ಮಾತಾಡಿಸ್ತಾ ಇದೀನಿ. ಏನ್ ಡೈಲಾಗು. ಶಿರೀಷಾ ಬಂದಿದ್ದಾರೆ, ಸೊ ಮೇಕ್ ಓವರ್ ಮಾಡಿಸ್ಕೋಬೇಕು. ಅವ್ರ ಸ್ಯಾರಿ ಎಲ್ಲ ಮೇಲೆ ಪಿನ್ ಮಾಡ್ತಿದ್ದಾರೆ. ತುಂಬ ಖರಾಬ್ ಆಗಿದ್ದೀನಿ, ಬೇಗ ಹೋಗಿ ರೆಡಿ ಆಗಬೇಕು. ಆ್ಯಂಡ್ ಈವ್ನಿಂಗ್ ಬ್ಲಾಗ್ ಕೂಡ ಕಂಟಿನ್ಯೂ. ನೋಡಿ ಫ್ರೆಂಡ್ಸ್, ನಮ್ಮ ಪಿನ್ನಿ ಇದ್ದಾರೆ ನೋಡಿ ಫ್ರೆಂಡ್ಸ್. ಹಾಯ್ ಪಿನ್ನಿ. ಅವ್ರು ಎಲ್ಲಿ ನೋಡಿದ್ರು ಜನರು ಅವ್ರ ಹೆಸರಿಟ್ಟು ರೆಕಗ್ನೈಸ್ ಮಾಡಲ್ಲ. ನೀವು ಪಿನ್ನಿ ಅಲ್ವಾ, ನೀವು ಪಿನ್ನಿ ಅಲ್ವಾ ಅಂತ ರೆಕಗ್ನೈಸ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಬಂದಾಗೆಲ್ಲ ನನ್ನ ಪಿನ್ನಿ ಬಾಯ್ ಪಿನ್ನಿ. ನಾನು ನಿಮಗೆ ಮುಂಚೆನೇ ಹೇಳಿದ್ನಲ್ಲ, ನನಗೆ ಯಾಕೋ ಇವತ್ತು ಮಹಾಲಕ್ಷ್ಮಿ ಥರ ಬ್ರೈಡ್ ಥರ ರೆಡಿ ಆಗಬೇಕು ಅನ್ನಿಸ್ತಿದೆ ಅಂದ್ಬಿಟ್ಟು. ಹಾಗಾಗಿ ನಿನ್ನೆ ಸಂಜೆ ನಾನು ಶಿರೀಷಾಗೆ ಕಾಲ್ ಮಾಡಿದೆ. ಸೊ ಶಿರೀಷಾದು ಇನ್ಸ್ಟಾಗ್ರಾಮ್ ID ಎಲ್ಲ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ನಿನ್ನೆ ಸಂಜೆ ಕಾಲ್ ಮಾಡಿದ್ದು, ಖಂಡಿತ ಬಂದು ಮಾಡ್ಕೊಡ್ತೀನಕ್ಕ ಅಂತ ಅಂದರು. ನನಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡೆ ಅವ್ರ ಮನೇಲಿ ಹಬ್ಬ ಮಾಡ್ತಾರೆ, ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ. ಬಟ್ ಆದ್ರೂ ಒಂದು ವರ್ಷದ ಅನಿಸುತ್ತೆ, 1 ವರ್ಷದ ಮಗು ಇದೆ ಶಿರೀಷಾಗೆ. ಮಗುನ ಬಿಟ್ಟು ಹಬ್ಬನೂ ಎಲ್ಲ ಮಾಡಿ ಬಂದು ಕೆಲಸನೂ ಮಾಡ್ತಿದ್ದಾರೆ. ಕೆಲಸಕ್ಕೆ ಎಷ್ಟು ಮರ್ಯಾದೆ ಕೊಡ್ತಾರೆ. ಆ್ಯಂಡ್ ತುಂಬಾ ಪ್ರೊಫೆಷ್ನಲ್ ಆಗಿ ಮೇಕಪ್ ಅನ್ನೋದನ್ನ ಮಾಡ್ತಾರೆ ಶಿರೀಷಾ. ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿಗೆ ನಂದು ಎದುವಿರ್ದೆಲ್ಲ ಮೇಕಪ್ ಅವರೇ ಮಾಡಿದ್ದು. ಈ ಸಲಿನೂ ಅಷ್ಟೇ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ, ಡ್ರೇಪಿಂಗ್ ಎಲ್ಲ ತುಂಬ ಚೆನ್ನಾಗೇ ನನಗೆ ಮೇಕಪ್ನ ಮಾಡಿಕೊಟ್ರು. ಬಟ್ ನನ್ನ ಬಾಡಿನೇ ಏನಂತಾರೆ, ನಡುವೆ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ದೀನಿ. ಅವತ್ತು ಬೇರೆ ಹ್ಯೂಮಿಡಿಟಿ ಜಾಸ್ತಿ ಇತ್ತ, ಜಾಸ್ತಿ ಸ್ವೆಟ್ ಆಗ್ತಿದ್ದೆ. ಪಾಪ ಅವ್ರು ಹೇಳ್ತಾ ಇದ್ರು, ಅಕ್ಕ ಯಾಕೋ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅಕ್ಕ ಅಂತ. ನಾನಂದೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ಯಾ ಶಿರೀಷಾ. ಬಟ್ ನಾನೇನು ಮಾಡಿದ್ದು, ನಾನು ಜಾಸ್ತಿ ಸ್ವೆಟ್ ಆಗ್ತಾ ಇದ್ದೀನಿ, ದಟ್ಸ್ ಓಕೆ, ಇರ್ಲಿ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದೆ. ನಿಮ್ದು ಯಾವುದೇ ಎಂಕ್ವೈರೀಸ್ ಇದ್ರೂ ಮೇಕಪ್ಸ್ ಮಾಡ್ಕೋಬೇಕು ಅಂತ ಇದ್ರೆ ಖಂಡಿತ ಶಿರೀಷನ್ಗೆ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಆ್ಯಂಡ್ ಸ್ಯಾರಿ ನೋಡ್ಬೋದು, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಸ್ಯಾರಿ ನಾನು ದೇವ್ರಿಗೆ ಉಡ್ಸಿದ್ದು. ಅದಾದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಉಟ್ಕೊಂಡು ತೆಗೆದು ಮಡ್ಚಿಟ್ಟಿದ್ದು, ತಿರ್ಗಿ ಉಟ್ಕೊಂಡೇ ಇರಲಿಲ್ಲ. ಈ ಸಲ ಈ ಸ್ಯಾರಿನ ಉಟ್ಕೊಂಡಿದ್ದೀನಿ. ಆ್ಯಂಡ್ ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿ ಆ್ಯಂಡ್ ಸಿಂಪಲ್ ಡಿಸೈನ್ನ ಕೇಳಿದೆ. ನನ್ನ ಫ್ರೆಂಡ್ ಶ್ವೇತಾ ಅಂತ ಇದ್ದಾಳೆ, ಸೊ ಶ್ವೇತಾ ದೇಸಾಯಿ ಅಂತ. ನನ್ನ ಡಿಸೈನ್ ಎಲ್ಲ ಪರ್ಟಿಕ್ಯುಲರ್ ಆಗಿ ನೆಕ್ಸ್ಟ್ ವಿಡಿಯೋಲು ಯಾವತ್ತಾದ್ರೂ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬ್ಲೌಸ್ ವರ್ಕ್ ಹಾಗೆ ಜರ್ದೂಸಿ ವರ್ಕ್ಸ್ನ ಮಾಡಿಸಿದ್ದೆ. ತುಂಬಾನೇ ಅಫೋರ್ಡಬಲ್ ರೇಟ್ಸಲ್ಲಿ ನನಗೆ ಸ್ಟಿಚಿಂಗ್ ಮಾಡಿಕೊಟ್ಟಿದ್ಲು. ಸೊ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಇದು ಯಾವುದೇ ಕೊಲಾಬ್ರೇಷನ್ ಅಲ್ಲ. ಸೊ ನಾನು ನನಗಿಷ್ಟ ಆಗಿ ಪರ್ಸನಲ್ ಆಗಿ ನಿಮಗೂ ಹೇಳ್ತಾ ಇದ್ದೀನಿ. ಸೊ ನಾನು ಹೋಗೇ ಇಲ್ಲ, ನನ್ನ ಬಾಡಿ ಮೆಜರ್ಮೆಂಟ್ಸ್ನ ನಾನು ಸೆಂಡ್ ಮಾಡಿದ್ದೆ ಅಷ್ಟೇ. ಸೊ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಸಿಂಪಲ್ ಡಿಸೈನ್ನ ಕೇಳಿದ್ದೆ ಅಷ್ಟೇ. ಬ್ರೈಡಲ್ಗಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಡಿಸೈನ್ನ ಮಾಡಿಕೊಡ್ತಾಳೆ. ಖಂಡಿತ ನೀವು ಅವಳನ್ನ ಚೆಕ್ಔಟ್ನ ಮಾಡ್ಬೋದು. ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಹಾಗೆ ಅವರು ಸಿಲ್ವರ್ ಜ್ಯುವೆಲರಿ ಸೇಲ್ ಕೂಡ ಮಾಡ್ತಾರೆ. ಸೊ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಚೆಕ್ಔಟ್ ಮಾಡಿ, ಸೊ ದಟ್ ನಿಮ್ಗೆಲ್ಲನೂ ಅರ್ಥ ಆಗುತ್ತೆ. ಆ್ಯಂಡ್ ಇಲ್ಲಿ ಸಂಜೆ ನಾನು ಪೂಜೆ ಅನ್ನೋದನ್ನ ಮಾಡ್ತಾ ಇದ್ದೀನಿ. ರೆಡಿ ಎಲ್ಲ ಆಗಿಬಿಟ್ಟು ನಾನು ತುಂಬ 1 hour ಪೂಜೆ ಮಾಡ್ತೀನಿ, ಓಕೆನಾ.
ಸೊ ಮಿನಿಮಮ್ 1 hour, ಇಲ್ಲಾಂದರೆ 2 hours. ವ್ರತಕ್ಕೆಲ್ಲ ಕೂತ್ಕೊಂಡ್ರೆ 2 hours, ಇಲ್ಲ ಅಂತಂದರೆ 1 hour. ಸಿಂಗಲ್ ಹಾರತಿ, 2 ಆರತಿ ಅಂದರೆ 7 ದೀಪದ ಹಾರತಿ, 12 ದೀಪದ ಹಾರತಿ, ಈ ಥರದ್ದೆಲ್ಲ ನಾನು ಆರತಿಗಳನ್ನ ಮಾಡ್ತೀನಿ. ಹಾಗಾಗಿ 1 hour ಆಗುತ್ತೆ. ನಮ್ಮ ಮನೆ ಹತ್ರ ಇರೋರೆಲ್ಲರೂ ಹೇಳ್ತಾರೆ, ನಿಮ್ಮನೇಲಂತೂ ಗಂಟೆ ಅಲ್ಲಾಡ್ಸೋಕ್ಕೆ ಶುರು ಮಾಡಿದ್ರೆ 1 hour ಅಲ್ಲಾಡಿಸ್ತೀರಲ್ವಾ ನೀವು ಅಂತ. ನಾನಂದೆ ಹೌದು, ನಾನು 1 hour ಪೂಜೆ ಮಾಡ್ತೀನಿ ಅಂದ್ಬಿಟ್ಟು. ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿಯಿಂದ ನಾನು ಪೂಜೆ ಅನ್ನೋದನ್ನ ಮಾಡ್ತೀನಿ. ಕೈ ನೋವೇ ಬಂದ್ಬಿಟ್ಟಿರುತ್ತೆ, ಲೆಫ್ಟ್ ಹ್ಯಾಂಡ್ ಗಂಟೆ ಅಲ್ಲಾಡಿಸಿ ಆ್ಯಂಡ್ ಜ್ಯುವೆಲರಿ ಎಲ್ಲ ಹೇಗೆ ಕಾಣ್ತಾ ಇದೆ, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್, ನೀವು ಹೇಳ್ಬೋದು ಸೌಂದರ್ಯ ಫಸ್ಟು ಸಣ್ಣ ಆಗಿ ನೀವು ಅಂತ. ಖಂಡಿತ ಸಣ್ಣ ಆಗ್ತೀನಿ. ಅದನ್ನು ಫಿಟ್ನೆಸ್ ಮೋಟಿವೇಶ್ನಲ್ ವೀಡಿಯೋಸ್ ಕೂಡ ಇನ್ಮೇಲೆ ನಿಮಗೆ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಖಂಡಿತ ಮೇಕಪ್ ಆರ್ಟಿಸ್ಟ್ನ ಹಾಗೆ ಬ್ಲೌಸ್ ಸ್ಟಿಚ್ ಮಾಡಿದಾರಲ್ವ ಶ್ವೇತಾನ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ, ಓಕೆನಾ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಸ್ಯಾರಿ ಬ್ಲೌಸ್ ಡಿಸೈನ್ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಈಗ ಪೂಜೆ ಎಲ್ಲ ಮಾಡಿ ನಾನು ಕೂಡ ಅಕ್ಷತೆ ಎಲ್ಲ ಹಾಕಿ ಇನ್ನು ಬರೋವಂಥ ಮಹಾಲಕ್ಷ್ಮಿಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರ ಹತ್ರ ಆಶೀರ್ವಾದನ ಪೂಜೆ ಎಲ್ಲ ಮುಗಿಸಿ ಹಾಗೆ ಮಲ್ಗೆ ಹೂವು ತರಿಸಿದ್ನಲ್ಲ, ಬಿಡಿ ಮಲ್ಗೆ ಹೂವು, ಅದರಲ್ಲಿ ಸಹಸ್ರನಾಮ ಎಲ್ಲ ಓದಿ ಬರೋ ಅಂಥ ಮಹಾಲಕ್ಷ್ಮಿಯರಿಗೆ ಅರ್ಶಿನ ಕುಂಕುಮನ ಕೊಡಬೇಕು ಅಂದ್ಬಿಟ್ಟು ಇಲ್ಲಿ ಕೂಡ ನಾನು ಎಲ್ಲ ಮುಗಿಸಿ ನಾನು ಕೂಡ ಅರ್ಶಿನ ಕುಂಕುಮನ ತಗೊಳ್ತಾ ಇದ್ದೀನಿ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ರೆ ಅಂತೂ ದೇವ್ರು ಬೇಗನೆ ಹೊಲಿತಾಳೆ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಇದನ್ನು ಹೇಳಿದರು. ಹಾಗಾಗಿ ಸಂಜೆ ನಾನು ಪ್ಯೂರ್ ರೇಷ್ಮೆ, ಇದು ಪ್ಯೂರ್ ಜರಿ, ಸೊ ಇದನ್ನು ನಾನು ಸ್ಯಾರಿ ರಿಟರ್ನ್ ಮಾಡಿದ್ರು ಕೂಡ ನನಗೆ ಆಫ್ ಅಮೌಂಟ್ನ ಕೊಡ್ತಾರೆ. ಸೊ ಆ ಥರದ್ದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಇದು ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದು. ಈ ಸಲಿನೂ ಕಾಸ್ಟ್ಲಿಯೆಸ್ಟ್ ಸ್ಯಾರಿನೇ. ಇದು ಜರಿನ ಉಟ್ಕೊಂಡು ನಾನು ಪೂಜೆ ಮಾಡಿದೆ. ಬೆಳಗ್ಗೆ ಸೆಮಿ ಸಿಲ್ಕ್ ಸ್ಯಾರಿ ಅಂದರೆ ಬ್ಯಾಂಗ್ಳೂರ್ ಸಿಲ್ಕ್ ಬರುತ್ತಲ್ವ, ಸೊ ಅದನ್ನು ಉಟ್ಕೊಂಡಿದ್ದೆ. ಆ್ಯಂಡ್ ಸಂಜೆ ಈ ಥರ ರೆಡಿ ಕೂಡ ಆಗಿದ್ದೆ. ఆ తట్టు సైడ్ పెట్టదా లేకుంటే ಇವತ್ತು ನಮ್ಮ ಕೋಟ್ರಸ್ ಫ್ರೆಂಡ್ ಬಂದಿದ್ದಾರೆ, ಬನ್ನಿ. ಲಕ್ಷ್ಮಿ ಅವರು ತುಂಬ ನನಗೆ ಕ್ಲೋಸ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಒಂದು ಫೋನ್ ಮಾಡಿದ್ರೆ ಯಾವುದೇ ಇವೆಂಟ್ ಕರೆದ್ರು ಕುಟುಂಬ ಸಮೇತ ಬಂದು ಅವರು ನಮಗೆ ವಿಶ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಆ್ಯಸ್ ಯೂಶುವಲ್ ನೋಡಿರ್ತೀರಾ ಸ್ವೀಟಿ. ಹಾಯ್ ಸ್ವೀಟಿ. ಅವ್ರ ಮಮ್ಮಿ ಮಿಸ್ಸಿಂಗು. ಹಾಯ್ ಸ್ಪಂದನ. ಇಲ್ಲಿ ಗೌರಿ ಹಾಯ್ ಹಾಯ್ ಮಾಡ್ಕೊಂಡು ಹಾಯ್ ಮಾಡಿ. ಮನೆಯೆಲ್ಲ ಫುಲ್ಲು ಹೊಗೆ ಧೂಪ ಹಾಕ್ಬಿಟ್ಟಿದೀವಿ. ಆ್ಯಂಡ್ ನನ್ನ ಕುಂಕುಮ ಎಲ್ಲ ನೋಡಿ ಫುಲ್ ಇವತ್ತು ಟ್ರೆಡಿಷನಲ್. ಓಕೆ. ಹಾಗೆ ನೆಕ್ಸ್ಟ್ ಪ್ರಕೃತಿ ಬಂದಿದ್ರು, ಹಾಗೆ ಶಿರೀಷ ಕೂಡ ಇದ್ರಲ್ಲ, ಸೊ ಅವ್ರಿಗೂ ಕೂಡ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದೀನಿ. ಏನಂದರೆ ಟ್ರೈಪೋಡ್ ಫಿಕ್ಸ್ ಮಾಡೋಕ್ಕೆ ಆಗಲಿಲ್ಲ, ಮಾಡೋಣ ಅಂತ ಅಂದ್ಕೊಂಡೇ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮನೆ ಹತ್ರ ಇರೋರೆಲ್ಲ ಬಂದಿದ್ರು. ಸೊ ಆವಾಗ ಯಾರೂ ಮಕ್ಕಳಿರಲಿಲ್ಲ, ಎಲ್ಲ ಆಟ ಆಡ್ತಾಯಿದ್ರು. ನಾನು ಅವ್ರನ್ನ ಕರೆಯೋಕ್ಕಾಗಿಲ್ಲ. ಆಮೇಲೆ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋದು ಒಂದು ಮುಜುಗರ ನನಗೆ ಅಷ್ಟೇ. ಹಾಗಾಗಿ ಯಾರಿಗೆ ಕ್ಯಾಮ್ರಾ ಅಂದರೆ ಸ್ವಲ್ಪ ಏನು ಭಯ ಇಲ್ಲ ಅಂತ ಅನಿಸುತ್ತೋ ಅವ್ರ ಹತ್ರ ಮಾತ್ರ ನಾನು ವಿಡಿಯೋ ಅನ್ನೋದನ್ನ ಶೂಟ್ ಮಾಡಿದೆ. ಆ್ಯಂಡ್ ಪ್ರಕೃತಿ ಕೂಡ ಬಂದಿದ್ರು. ಸೊ ಅವರು ಕೂಡ ಕರೆದಿದ್ದಾರೆ. ಆ ಕೋಟ್ರಸ್ಗೆ ಹೋಗಬೇಕು ಅಂದರೆ ಈ HL ಅಲ್ಲಿ ಸುಮಾರು ಡಿವಿಷನ್ಸ್ ಇದೆ, ಅಂದರೆ ಕೋಟ್ರಸ್ ಬ್ಲಾಕ್ಸಸ್ ಇದೆ. ತೇಜಸ್ ಎನ್ಕ್ಲೇವ್ ಆಗಲಿ, ಧ್ರುವ ಎನ್ಕ್ಲೇವ್ ಅಂತ ಈ ಥರ ಸಪ್ರೇಟ್. ಸೊ ನಾವಿದ್ವಲ್ಲ, ಸೊ ಅದು ಬಂದ್ಬಿಟ್ಟು ತೇಜಸ್. ಸೊ ಅಲ್ಲಿಗೆ ಹೋಗಬೇಕು. ಜೊತೆಗೆ ಪ್ರಕೃತಿಯವರಿರೋದು ಧ್ರುವ, ಸೊ ಅಲ್ಲಿ ಹೋಗಬೇಕು, ಅಲ್ಲೂ ಕರೆದಿದ್ದಾರೆ. ಹಾಗಾಗಿ ಇಲ್ಲಿ ಶಿರೀಷಗೂ ಕಳಿಸ್ಬೇಕು. ಪಾಪ ಅವರು ಬೇಗ ಹೋಗ್ಬೇಕಕ್ಕ, ನಾನು ಮನೆಗೆ ಹೋಗಿ ಅರ್ಶಿನ ಕುಂಕುಮ ಎಲ್ಲ ಕೊಡಬೇಕು ಅಂತಿದ್ರು. ನಾನಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಶಿರೀಷ
ನಿನಗೆ, ಥ್ಯಾಂಕ್ ಯು ಅಂತಿದ್ದೆ. ಆ್ಯಂಡ್ ಜೊತೆಗೆ ಶ್ವೇತಾಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. 3 ಡೇಸಲ್ಲಿ ನನಗೆ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಟ್ರು. ಎಲ್ಲ ಅರ್ಜೆಂಟಲ್ಲೇ ಆಗೋಯ್ತು ಅಂತಲೇ ಹೇಳ್ಬೋದು. ನಾನು ಇವಾಗ ಇವ್ರಿಗೆಲ್ಲ ಕೊಟ್ಟು ನೆಕ್ಸ್ಟ್ ನಮ್ಮ ಮನೆ ಹತ್ರ ಇರೋರೆಲ್ಲ ಬಂದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟೆ. ಇದೆಲ್ಲ ಮುಗಿಸ್ಕೊಂಡು ನಮ್ಮ ಪಿನ್ನಿ ಮನೆ ಹತ್ರ ಇರೋರು ಕೂಡ ಬಂದಿದ್ರು, ಅವ್ರಿಗೂ ಕೊಟ್ಟು ನೆಕ್ಸ್ಟ್ ಪ್ರಕೃತಿ ಅವ್ರ ಮನೆಗೆಲ್ಲ ಹೋಗಿದ್ವಿ. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಇವರೆಲ್ಲ ನಮ್ಮ ಬೆಸ್ಟ್ ನೈಬರ್ಸ್ ಅಂತಾನೆ ಹೇಳ್ಬೋದು. ಮನೆ ಹತ್ರ ಇರೋರು ನಮ್ಮ ಫ್ಯಾಮಿಲಿ ತರ ಗೊತ್ತಾ. ಇವರೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ, ಪ್ರೀತ ಭಾವನೆ ಮಾಡಲ್ಲ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಏನಂದ್ರೆ ನಾನು ಕೊಟ್ಮೇಲೆ ವಿಡಿಯೋನೇ ಮಾಡಿಲ್ಲ ಅಂತ ಹೇಳಿ ನಕ್ಕೊಂಡು, ಸರಿ ಆಯ್ತು ತಡಿ ಇವಾಗ ಕೊಡೋ ಥರ ನಿಂತ್ಕೊಳ್ಳಿ ಎಲ್ಲರೂ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಕೊಂಡು ಫೋಟೋಸ್ ತಗೊಂಡು ಫುಲ್ಲು ಗ್ರೂಪ್ ಫೋಟೋಸ್ ತಗೊಂಡು ತುಂಬಾ ಚೆನ್ನಾಗಿರುತ್ತೆ. ನಾವು ಇದೇನಿದ್ರು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋನ ತಕೊಳ್ಳೋಣ. ಪಾಪ ಈಸ್ಕೊಂಡಿರೋ ಆಲ್ರೆಡಿ ಎಲ್ರಿಗೂ ಇಷ್ಟ ಆಯ್ತಾ ಸ್ಯಾರೀಸು. ನಾವು ಇವರು ಅಷ್ಟೇ ನಮ್ಮ ಭಾಗ್ಯಪಿನ್ನಿ ಮನೆ ಹತ್ರನೇ ಇರೋವಂಥದ್ದು. ಅಲ್ಲಿಂದ ಪ್ರಕೃತಿ ಮನೆಗೆ ಹೋಗಿದ್ದೆ. ಪ್ರಕೃತಿ ಮನೆಯಲ್ಲೂ ನೋಡಿ ಈ ತರ ಬ್ಯೂಟಿಫುಲ್ ಆಗಿ ಲಕ್ಷ್ಮಿ ಅನ್ನೋದನ್ನ ಕುಣಿಸಿದ್ರು. ಸೊ ಚಾನ್ಸೇ ಇಲ್ಲ. ಊಟ ನಿಲ್ಲೋಡಿ, ಇಲ್ಲಿ ಕಾಲ್ ಮಾಡ್ತಾವ್ರೆ, ಮನೆಗೆ ಬಂದು ವೆಯ್ಟ್ ಮಾಡ್ತಾವ್ರೆ. ಈಗ ಟೈಮ್ ಎಷ್ಟು ಗೊತ್ತಾ ಫ್ರೆಂಡ್ಸ್? 10:30. ನನ್ನ ಫ್ರೆಂಡ್ ದೀಪು ಮನೆಗೆ ಹೋಗ್ತಾ ಇದೀವಿ ಅರ್ಶಿನ ಕುಂಕುಮ ತಗೋಬರಕ್ಕೆ. ಅವಳು ಬಿಡಲೇ ಇಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡೆ ಅಂದ್ರೆ ಇಲ್ಲ ಬರಬೇಕು ಅಂತ ಹಠ ಮಾಡ್ತಾಳೆ. ಅದಕ್ಕೆ ಹೋಗ್ತಾ ಇದ್ದೀವಿ ನಾನು ರೂಪೇಶ್ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಮನೆಗೆ. ಇವ್ರು ನನ್ನ ಫ್ರೆಂಡ್ ದೀಪುನ ನೋಡೇ ಇರ್ತೀರ, ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ದೀಪಿಕಾ ಅಂದ್ಬಿಟ್ಟು. ಸೊ ಕೋರ್ಮಂಗ್ಲಾಗ್ ಹೋಗಿದ್ವಿ. ಸೊ ಅಲ್ಲಿ ಕೂಡ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಜೊತೆಗೆ ನಿಮ್ಮ ಜೊತೆ ಎಲ್ಲ ಇನ್ನ ಸ್ವಲ್ಪ ಫೋಟೋಸ್ನ ಶೇರ್ ಮಾಡಬೇಕು. ಇದು ನಮ್ಮ ಚಿಕ್ಕಮ್ಮ ಮನೇಲಿ ಮಾಡಿರೋ ಅಂಥದ್ದು. ನಮ್ಮ ಚಿಕ್ಕಪ್ಪ, ನಾನು, ರೂಪೇಶ್ ಈ ತರ ರೆಡಿ ಆಗಿದ್ವಿ. ನಾವು ಕುಣಿಸಿದ್ರು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಮಮ್ಮಿ ಮನೆಯಲ್ಲಿ ಕುಣಿಸಿರೋ ಅಂಥದ್ದು. ಸಿಂಧು, ಮೇಘ, ಆಯುಷು 3 ಜನನು ರೆಡಿ ಆಗಿದ್ರು. ಸೊ ಆ ಫೋಟೋಸ್ ಕೂಡ ಕಳಿಸಿದ್ರು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು. ಇದು ನಮ್ಮ ಮನೆಯಲ್ಲಿ ನಾನು ನಮ್ಮ ಚಿಕ್ಕಮ್ಮ ಫೋಟೋನ ತಗೊಂಡಿದ್ವಿ. ಅಂಡ್ ನಮ್ಮ ನೇಬರ್ಸ್ ಕೂಡ ಒಂದು ಗ್ರೂಪ್ ಫೋಟೋನ ತಗೊಂಡ್ವಿ. ಜೊತೆಗೆ ಯಾದ್ವಿ ಕೂಡ. ಇನ್ನು ಎಷ್ಟೊಂದು ಫೋಟೋಸ್ನ ತಗೊಳ್ಳೋದು ನಾನು ಆಗ್ಲಿಲ್ಲ. ಸೊ ಕೋಟ್ರಸ್ ಅಲ್ಲಿ ನೇತ್ರ ಅವ್ರ ಮನೆ, ತುಂಬಾ ಮನೆಗೆ ಹೋಗಿದ್ದೆ, ಸೊ ಎಲ್ಲೂ ತಗೊಳಕ್ ಆಗಿಲ್ಲ. ಅಂಡ್ ಇವರು ಕೂಡ ನನ್ನ ಕೋಟ್ರಸ್ ಫ್ರೆಂಡ್ಸ್. ಲಾಸ್ಟ್ ಅಲ್ಲಿ ನಂದು ರೂಪೇಶ್ದು ಒಂದು ಫೋಟೋ. ಸೊ ಯದುವೀರಲ್ಲಿ ಅಂತ ನೀವು ಕೇಳಿದ್ರೆ ಅವ್ನು ಎಲ್ಲಾರ ಮನೇಲೂ ತಿರ್ಗಾಡ್ಕೊಂಡಿದ್ದ, ಅವನ ಜೊತೆ ನಂಗೆ ಫೋಟೋನೇ ಸಿಗ್ಲಿಲ್ಲ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಈ ತರ ಇತ್ತು. ನಮ್ಮ ಒಂದು ವರಮಹಾಲಕ್ಷ್ಮಿ ಹಬ್ಬ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್. ಮುಂದಿನ ವಿಡಿಯೋಲಿ ಸಿಗ್ತೀನಿ.